ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 24, 2026ರಂದು ಚಾಮುಂಡಿ ಬೆಟ್ಟದಲ್ಲಿ ತಮಿಳುನಾಡು ಮೂಲದ ಉದ್ಯಮಿಯಿಂದ ಅನ್ನದಾಸೋಹ, ಕೊಯಮತ್ತೂರಿನ ದುರ್ಗಾ ಏಜೆನ್ಸಿಯ ಮಾಲೀಕ ಹಾಗೂ ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ ಮಾಡಿರುವ ಉದ್ಯಮಿ ತಿರುಮಲೈ ಸ್ವಾಮಿ ತಂಬು ಶಾಂತಿ ದಂಪತಿ ಆಷಾಢ 2ನೇ ಶುಕ್ರವಾರದ 15ನೇ ವರ್ಷದ ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ದರು. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ಟಡದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ ಉಪಹಾರಕ್ಕೆ ಇಡ್ಲಿ, ಪೊಂಗಲ್, ಉಪ್ಪಿಟ್ಟು, ಕೇಸರಿ ಬಾತ್, ಉದ್ದಿನ ವಡೆ ವಿತರಿಸಲಾಯಿತು. 11 ಗಂಟೆ ನಂತರ ಊಟದ ವ್ಯವಸ್ಥೆ ಕಲ್ಪಿಸಲಾಯಿತು. ರಾತ್ರಿ 8 ಗಂಟೆಯವರೆಗೂ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿ, ಶ್ರೀನಿವಾಸ್ ತಂಬು ಕುಟುಂಬದವರು ಉಪಸ್ಥಿತರಿದ್ದರು. ಪ್ರಸಾದ ಶ್ರೀ ಚಾಮುಂಡೇಶ್ವರಿ ಪ್ರಸಾದ ತುಂಬ ಚೆನ್ನಾಗಿತ್ತು. ಎಲ್ಲ ಥರದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಕೂಡ ಜನಸಂಖ್ಯೆ ತುಂಬ ಎಷ್ಟೋ ಜನಸಂಖ್ಯೆ ಬಂದರೂ ಕೂಡ ಅವಾಯ್ಡ್ ಮಾಡಿ ಅವ್ರಿಗೆ ಏನು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಮತ್ತು ಅನ್ನ ಸಂತರ್ಪಣೆ ಮಾಡಬೇಕು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ವರ್ಷ ತುಂಬ ಚೆನ್ನಾಗಿದೆ. ಹಿಂದೆ ಎಲ್ಲ ವರ್ಷಗಳಿಗಿಂತಲೂ ಈ ವರ್ಷ ತುಂಬ ಚೆನ್ನಾಗಿ ವ್ಯವಸ್ಥೆ ಚೆನ್ನಾಗಿದೆ. ಯಾವುದೇ ಒಂದು ದೇವರ ಒಂದು ಇದಕ್ಕಾಗಲಿ, ಏನೋ ದರ್ಶನಕ್ಕಾಗಲಿ, ಊಟದ ವ್ಯವಸ್ಥೆಗಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆಂಕಟೇಶ್ ಎಮ್ ಅಂತ. ನಾವು ಮೈಸೂರಿಂದ ಬಂದಿದ್ದೀವಿ, ಬಟ್ ನಾವು ಶ್ರೀಕಾಚರ್ ಡಿಪಾರ್ಟ್ಮೆಂಟಲ್ಲಿದ್ದು ರಿಟೈರ್ಡ್ ಆಗಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಆಶಾ ಶುಕ್ರವಾರದ 2ನೇ ಶುಕ್ರವಾರದ ಈ ಶುಭ ದಿನದಂದು ಸರ್ವ ಭಕ್ತಾದಿಗಳಿಗೂ ಶುಭವಾಗಲಿ ಅಂಥೇಳಿ ಹಾರೈಸ್ತಾ, ಶ್ರೀ ತಿರುಮಲೈ ತಂಬು ಮತ್ತು ಶ್ರೀಮತಿ ಶಾಂತಿಯವರು 16ನೇ ವರ್ಷದ ಸತತವಾಗಿ ಆಷಾಢದ 2ನೇ ಶುಕ್ರವಾರದಂದು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದೇ ರೀತಿ ನಾವೆಲ್ಲರೂ ಸೇರಿ ಕುಟುಂಬದ ರೀತಿ ಭಕ್ತಾದಿಗಳಿಗಾಗಿ ಶ್ರಮವಹಿಸಿ ಅಚ್ಚುಕಟ್ಟಾಗಿ ಶುದ್ಧ ರೀತಿಯ ಪ್ರಸಾದವನ್ನು ವ್ಯವಸ್ಥೆ ಮಾಡಿರುತ್ತೆ. ದಯವಿಟ್ಟು ಭಕ್ತಾದಿಗಳೆಲ್ಲ ಬಂದು ಪ್ರಸಾದ ತೆಗೆದುಕೊಂಡು ಪುನೀತರಾಗಬೇಕು ಅಂತ ಕೇಳ್ಕೊಳ್ತೇವೆ. ಇದು ಬೆಳಿಗ್ಗೆ 6 ಗಂಟೆಯಿಂದ ಶುರುವಾಗಿ ಸಂಜೆ 7:30 8 ಗಂಟೆವರೆಗೂ ಇರುತ್ತೆ. ಕಂಟಿನ್ಯೂಯಸ್ ಪ್ರಸಾದ ಇರುತ್ತೆ. ದಯವಿಟ್ಟು ಬಂದು ಪ್ರಸಾದ ತೊಗೊಂಡು ಹೋಗ್ಬೋದು. ನನ್ನ ಹೆಸರು ನವೀನ್ ಅಂತೇಳಿ. ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ. ಈ ನಗರಿಯಲ್ಲಿ ಅಧಿಷ್ಠಾನ ದೇವತೆಯಾಗಿರ್ತಕ್ಕಂತಹ ಚಾಮುಂಡೇಶ್ವರಿ ವೈಭವ ಇಂತಿಷ್ಟು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಶಕ್ತಿ ದೇವತೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿ ಅಮ್ಮನವರನ್ನು ಆಷಾಢ ಮಾಸದಲ್ಲಿ 1 ತಿಂಗಳು ಪೂರ್ತಿ ಪೂಜೆ ಮಾಡತಕ್ಕಂಥದ್ದು ಪರಂಪರೆಯಾಗಿ ಬಂದಿರತಕ್ಕಂಥದ್ದು. ಲಕ್ಷೋಪಲಕ್ಷ ಜನಗಳು ಈ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿ ಪುಳಕಿತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬರತಕ್ಕಂಥ ಲಕ್ಷಾದಿ ಭಕ್ತಾದಿಗಳಿಗೆ ಹಾಗೆಯೇ ಹೋಗಬಾರ್ದು, ಹಸುವಿನಿಂದ ಹೋಗಬಾರ್ದು, ತಾಯಿಯ ಪ್ರಸಾದವನ್ನು ಸ್ವೀಕರಣೆ ಮಾಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಸುಮಾರು 16 ವರ್ಷಗಳ ಕಾಲದಿಂದ ಮಹತ್ತರವಾದ ಸೇವೆಯನ್ನು ಕೊಯಮತ್ತೂರಿನ ಮಹಾಜ್ಞಾನಿಗಳಾಗಿರ್ತಕ್ಕಂಥ ತಂಬು ಸಾರವರು, ಅವರ ದಂಪತಿಗಳವರು, ಅವರ ಎಲ್ಲ ವರ್ಗದವರು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು ಹಸುವನ್ನು ತಳಿಸ್ತಕ್ಕಂಥ ವಿಚಾರವಲ್ಲ, ಪ್ರಸಾದ ರೂಪವಾಗಿರ್ತಕ್ಕಂಥ ವಿಚಾರ. ಈ ಮಹತ್ತರವಾದ ಸಂಕಲ್ಪವನ್ನು ಮಾಡಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಬರ್ತಕ್ಕಂಥ ಎಲ್ಲ ಲಕ್ಷೋಪಲಕ್ಷ ಭಕ್ತಾದಿಗಳು ಕೂಡ ಅದು ಕೂಡ ವಿಜೃಂಭಣೆಯಾಗಿ ಅವರು ಇಂತಿಷ್ಟು ಎಂಬತಕ್ಕಂಥದ್ದನ್ನು ನಿಗದಿಪಡಿಸ್ತದೆ. ಅವರಿಗೆ ಉಣಬಡಿಸ್ತಕ್ಕಂಥ ಈ ಸಂಕಲ್ಪದ ಒಂದು ಶಕ್ತಿ ಆ ತಾಯಿ 16 ವರ್ಷದಿಂದ ಕೊಟ್ಟುಕೊಂಡು ಬರ್ತಾ ಇದ್ದಾರೆ. ಆ ತಾಯಿಯ ಸೇವೆಯ ನಿರಂತರವಾಗಿ ನಡೆಯಲಿ ಎಂಬತಕ್ಕಂಥ ದೃಷ್ಟಿಯಿಂದ, ಅವರಿಗೆ ಆ ತಾಯಿಯ ಅನುಗ್ರಹ ಧರಿಸಲಿ ಎಂಬತಕ್ಕಂಥ ದೃಷ್ಟಿಯಿಂದ ಆಯಸ್ಸು, ಆರೋಗ್ಯ, ಸಂಯಮ, ಪ್ರೀತಿ, ವಿಶ್ವಾಸ, ಧನಗಣಕಾದಿ ಸುವಷ್ಟಿಗಳು ಪ್ರಾಪ್ತಿಯಾಗಲಿ ಎಂಬತಕ್ಕಂಥ ದೃಷ್ಟಿಯಿಂದ ತಾಯಿಯ ಪಾದಾರವಿಂದಗಳಲ್ಲಿ ನಾನು ಬೇಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಪಾರ್ಸಲ್ ಅಲ್ಲೇ
ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.